ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಾತನಾಡಲಿರುವ ವಿಷಯ ಕುಂಭರಾಶಿಯವರ ಜೀವನದಲ್ಲಿ 2026ರಲ್ಲಿ ಎದುರಾಗಬಹುದಾದ ಒಂದು ಅತ್ಯಂತ ಸೂಕ್ಷ್ಮವಾದ ಆದರೆ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡುವ ಎಚ್ಚರಿಕೆ ಬಗ್ಗೆ. ಕುಂಭರಾಶಿಯವರೇ, ಈ ಅಪಾಯ ದೊಡ್ಡ ಶಬ್ದ ಮಾಡಿ ಬರೋದಿಲ್ಲ. ಇದು ಮೌನವಾಗಿ ನಿಮ್ಮ ಜೀವನದೊಳಗೆ ಪ್ರವೇಶ ಮಾಡುತ್ತೆ. ನಿಮ್ಮ ಜೊತೆಯಲ್ಲೇ ಇರುತ್ತೆ, ನಿಮ್ಮೊಂದಿಗೆ ನಗುತ್ತೆ, ನಿಮ್ಮ ಬೆನ್ನ ಹಿಂದೆ ನಿಮ್ಮ ಶಾಂತಿ ಮತ್ತು ಸ್ಥಿರತೆಯನ್ನು ನಿಧಾನವಾಗಿ ಕಿತ್ತುಕೊಳ್ಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ವಿಭಿನ್ನ ಚಿಂತನೆಯುಳ್ಳವರು. ಸಾಮಾನ್ಯ ದಾರಿಯಲ್ಲಿ ನಡೆಯೋದಕ್ಕಿಂತ ಹೊಸ ದಾರಿಯನ್ನು ಹುಡುಕುವ ಸ್ವಭಾವ ನಿಮ್ಮದಾಗಿರುತ್ತೆ. ನೀವು ಸಮಾಜದಲ್ಲಿ ಚಿಂತನೆ, ಹೊಸ ಐಡಿಯಾಗಳು ಮತ್ತು ಸ್ವತಂತ್ರ ನಿರ್ಧಾರಗಳಲ್ಲಿ ನಂಬಿಕೆ ಇಡುವವರಾಗಿರ್ತೀರ. ಇದೇ ಕಾರಣಕ್ಕೆ ನೀವು ಬೇಗನೆ ಜನರಿಂದ ಗಮನವನ್ನು ಸೆಳೀತೀರಾ. ಆದರೆ ನಿಮ್ಮ ಈ ವಿಭಿನ್ನತೆ ಕೆಲವರಿಗೆ ಅಸಹನೀಯವಾಗಿ ವಾಗಿರುತ್ತೆ. 2026ರಲ್ಲಿ ಕುಂಭರಾಶಿಗೆ ಶನಿ ಮತ್ತು ಗುರುಗ್ರಹಗಳ ಪ್ರಭಾವ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಒಂದೆಡೆ ಶನಿ ನಿಮ್ಮನ್ನು ಪರೀಕ್ಷಿಸ್ತಾರೆ, ಮತ್ತೊಂದೆಡೆ ಗುರು ನಿಮಗೆ ಬೆಳವಣಿಗೆಯ ದಾರಿಯನ್ನು ತೆರೆದಿಡ್ತಾರೆ. ಇದುವರೆಗೆ ನೀವು ಅನುಭವಿಸಿದ ತಡೆಗಳು ನಿಧಾನವಾಗಿ ಸರಿಯುವ ಲಕ್ಷಣಗಳಿವೆ. ಆರ್ಥಿಕವಾಗಿ ಸ್ಥಿರತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹೊಸ ಕೆಲಸ, ಹೊಸ ಜವಾಬ್ದಾರಿ ಅಥವಾ ನಿಮ್ಮ ಕನಸಿನ ಯೋಜನೆಗೆ ಬೆಂಬಲ ಸಿಗಬಹುದು. ಆದರೆ ಫ್ರೆಂಡ್ಸ್, ಇಲ್ಲಿ ಅತಿ ಮುಖ್ಯವಾದ ಎಚ್ಚರಿಕೆ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಹತ್ತಿರವೇ ಇರುವ ಒಬ್ಬ ವ್ಯಕ್ತಿ ನಿಮ್ಮ ವಿರುದ್ಧ ಮೌನವಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ನಿಮ್ಮ ಶತ್ರುವಾಗಿ ಕಾಣಿಸೋದಿಲ್ಲ, ಅವರು ನಿಮ್ಮ ಹಿತೈಷಿಯಂತೆ ವರ್ತಿಸ್ತಾರೆ. ನಿಮ್ಮ ಐಡಿಯಾಗಳನ್ನು ಮೆಚ್ಚುವಂತೆ ನಟನೆ ಮಾಡ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಯೋಜನೆಗಳನ್ನು ವಿಫಲಗೊಳಿಸುವ ಯೋಚನೆಯಲ್ಲಿ ಅವರು ತೊಡಗಿರ್ತಾರೆ. ಕುಂಭರಾಶಿಯವರೇ, ನೀವು ಸ್ವಭಾವತಃ ಓಪನ್ ಮೈಂಡೆಡ್. ನಿಮ್ಮ ಆಲೋಚನೆಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವ ಅಭ್ಯಾಸ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಆದರೆ 2026ರಲ್ಲಿ ಇದೇ ನಿಮ್ಮ ದುರ್ಬಲತೆ ಕೂಡ ಆಗಬಹುದು. ನಿಮ್ಮ ಪ್ಲ್ಯಾನ್ಗಳನ್ನು ನೀವು ಯಾರೊಂದಿಗೂ ಹೇಳೋದಕ್ಕೆ ಹೋಗಬೇಡಿ. ನಿಮ್ಮ ಮುಂದಿನ ಹೆಜ್ಜೆಯನ್ನು ರಹಸ್ಯವಾಗಿ ಇಟ್ಕೋಬೇಕು. ಈ ವರ್ಷ ಅತ್ಯಂತ ಅಗತ್ಯವಾಗಿರುತ್ತೆ. ಆರ್ಥಿಕವಾಗಿ ಈ ವರ್ಷ ನಿಮಗೆ ಮಿಶ್ರ ಫಲ ಅನ್ನೋದು ಸಿಗುತ್ತೆ. ಆದಾಯದ ಮಾರ್ಗಗಳು ಹೆಚ್ಚಾಗಬಹುದು, ಆದರೆ ನೀವು ಏನು ಪ್ಲ್ಯಾನ್ ಇಲ್ಲದಂಗೆ ಮಾಡಿದ ಹೂಡಿಕೆಗಳು ಅವೆಲ್ಲ ನಷ್ಟಕ್ಕೆ ಕಾರಣವಾಗಬಹುದು. ತಕ್ಷಣ ಲಾಭ ಎಂಬ ಮಾತು ಕೇಳಿ ಹಣ ಹಾಕೋದು ಅಪಾಯಕಾರಿಯಾಗಿರಬಹುದು. ಆನ್ಲೈನ್ ಹೂಡಿಕೆ, ಕ್ರಿಪ್ಟೋ, ಹೈ ರಿಸ್ಕ್ ವ್ಯವಹಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಹಣದ ವಿಷಯದಲ್ಲಿ ನೀವು ನಿಮ್ಮ ಅನುಭವಕ್ಕಿಂತಲೂ ಶಾಸ್ತ್ರೀಯ ಸಲಹೆಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಉದ್ಯೋಗದಲ್ಲಿರುವ ಕುಂಭರಾಶಿಯವರಿಗೆ 2026ರಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಕೆಲಸದ ಒತ್ತಡ ಹೆಚ್ಚಾದರೂ ನಿಮ್ಮ ವಿಭಿನ್ನ ಚಿಂತನೆ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತೆ. ಆದರೆ ನಿಮ್ಮ ವಿರುದ್ಧ ಮಾತನಾಡುವವರು ಸಹ ಇರಬಹುದು. ನಿಮ್ಮ ಕೆಲಸವನ್ನು ಮೌಲ್ಯಮಾಪನ ಮಾಡುವವರು ನಿಮ್ಮ ಹತ್ತಿರನೇ ಇರಬಹುದು. ಆದ್ದರಿಂದ ಕಚೇರಿಯಲ್ಲಿ ಅತಿಯಾದ ಒಂದು ನಂಬಿಕೆ ಅಪಾಯಕಾರಿ ಕೂಡ ಆಗಿರಬಹುದು. ಇನ್ನು ವ್ಯಾಪಾರಿಗಳಿಗೆ ಹೇಳೋದಾದರೆ, ಈ ವರ್ಷ ಹೊಸ ಐಡಿಯಾಗಳು ಲಾಭ ತರುತ್ತೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಮಾತಿನ ಮೇಲೆ ನೀವು ನಂಬಿಕೆ ಇಡೋದಕ್ಕಿಂತ ಬರವಣಿಗೆಯ ಒಪ್ಪಂದಗಳಿಗೆ ನೀವು ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಸ್ನೇಹ ಮತ್ತು ವ್ಯವಹಾರವನ್ನು ಒಂದೇ ತಟ್ಟೆಯಲ್ಲಿ ನೀವು ಇಡೋದಕ್ಕೆ ಹೋಗಬೇಡಿ. ಕುಟುಂಬ ಜೀವನದಲ್ಲಿ ನಿಮ್ಮ ಸ್ವತಂತ್ರ ಸ್ವಭಾವ ಕೆಲವೊಮ್ಮೆ ಅಂತರವನ್ನು ಉಂಟು ಮಾಡಬಹುದು. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳುವುದರ ಜೊತೆಗೆ ಇತರರ ಭಾವನೆಗಳಿಗೂ ಗೌರವವನ್ನು ನೀಡಿ. ವಿವಾಹ ಯೋಗ ಇರುವವರಿಗೆ ಶುಭ ಸುದ್ದಿ ಸಿಗಬಹುದು. ಆದರೆ ಈಗಾಗಲೇ ಮದುವೆ ಆಗಿರುವವರಿಗೆ ಕಮ್ಯುನಿಕೇಷನ್ ಕೊರತೆಯಿಂದ ಸಣ್ಣ ಮನಸ್ತಾಪಗಳು ಕೂಡ ಉಂಟಾಗಬಹುದು. ಇನ್ನು ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇದ್ದೀರೋ ಅವರೆಲ್ಲ ಲಾಂಗ್ ಟ್ರಾವೆಲ್ ಮಾಡೋರು ವಿಶೇಷ ಎಚ್ಚರಿಕೆ ವಹಿಸಬೇಕಾಗುತ್ತೆ. ದೂರ ಪ್ರಯಾಣ ಅಥವಾ ಅಜ್ಞಾತ ನಿಮಗೆ ಗೊತ್ತಿಲ್ಲದ ಒಂದು ಸ್ಥಳಗಳಿಗೆ ಹೋಗ್ತಿರಲ್ಲ, ಆವಾಗ ಹೆಚ್ಚುವರಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ನೀವು ವೆಹಿಕಲ್ ಚಾಲನೆ ಮಾಡುವಾಗ ಗಮನ ಕಳೆದುಕೊಳ್ಬಾರ್ದು. ಮನೆ ಹೊರಗಡೆ ಹೋಗುವ ಮುನ್ನ ಯಾವಾಗಲೂ ದೇವರ ನಾಮಸ್ಮರಣೆ ಮಾಡಬೇಕು. ಎಸ್ಪೆಷಲಿ ಶ್ರೀಕೃಷ್ಣನ ನಾಮಸ್ಮರಣೆ ತುಂಬ ಒಳ್ಳೆಯದು. ಈ ಅಪಾಯದಿಂದ ರಕ್ಷಣೆ ಪಡೆಯಲು ಕೆಲವು ಪರಿಹಾರಗಳನ್ನು ಕೂಡ ನೀವು ಪಾಲಿಸಿದರೆ ತುಂಬ ಒಳ್ಳೆಯದು. ಶನಿವಾರ ಶನಿದೇವರಿಗೆ ಎಳ್ಳಿನ ದೀಪವನ್ನು ಹಚ್ಚಬೇಕು. ದೀಪ ಹಚ್ಚಿ ನೀವು ಪ್ರಾರ್ಥನೆ ಮಾಡಿದರೆ ತುಂಬ ನಿಮಗೆ ಒಳ್ಳೆಯದಾಗುತ್ತೆ. ಓಂ ಶಂ ಶನೇಶ್ವರಾಯ ನಮಃ ಎಂಬ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿದರೆ ನಿಮಗೆ ಶನಿಯ ಒಂದು ಕಾಟ ತಪ್ಪುತ್ತೆ.
ಪ್ರತಿದಿನ ಹನುಮಂತನ ಸ್ಮರಣೆ ಮಾಡೋದ್ರಿಂದ ಶತ್ರು ಭಯ ಮತ್ತು ಅಡಚಣೆಗಳು ದೂರವಾಗುತ್ತೆ. ಬಡವರಿಗೆ ಆಹಾರ ದಾನ ಮಾಡೋದ್ರಿಂದ ಶನಿ ಅನುಗ್ರಹ ದೊರೆಯುತ್ತೆ. ಕುಂಭರಾಶಿಯವರೇ, ನೀವು ಎಚ್ಚರಿಕೆಯಿಂದ ನಡೆದುಕೊಂಡಿದ್ದಾದರೆ 2026 ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುವ ವರ್ಷವಾಗುತ್ತೆ. ನಿಮ್ಮ ವಿರುದ್ಧ ಮೌನವಾಗಿ ಕಾರ್ಯನಿರ್ವಹಿಸಿದವರೇ ತಮ್ಮ ಮುಖವಾಡ ಕಳೆದುಕೊಳ್ಳುವ ಸಮಯ ಬರುತ್ತೆ. ನಿಮ್ಮ ಸಹನೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಬುದ್ಧಿವಂತ ನಿರ್ಧಾರಗಳು ಮತ್ತು ದೇವರ ಕೃಪೆ ನಿಮ್ಮ ರಕ್ಷಣೆಯಾಗುತ್ತೆ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ವಿಡಿಯೋಗೆ ಶೇರ್ ಮಾಡಿ. ನಿಮ್ಮ ಕುಟುಂಬದವರು ಅಥವಾ ಫ್ರೆಂಡ್ಸ್ ಯಾರ್ಯಾರು ಕುಂಭರಾಶಿಯವರು ಇದ್ದಾರಲ್ಲ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.